ಹರೇ ಕೃಷ್ಣ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ದ್ವಾರಕಾಧೀಶನ ಚರಣಕಮಲಗಳಿಗೆ ವಂದಿಸುತ್ತಾ ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಅರ್ಜುನ ವಿಷಾದ ಯೋಗದ 10ನೇ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. 10ನೇ ಶ್ಲೋಕ ಈ ರೀತಿಯಾಗಿದೆ: ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ದ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಈ ಶ್ಲೋಕದ ಅರ್ಥ, ತಾತ್ಪರ್ಯ ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ: ಭೀಷ್ಮರಿಂದ ರಕ್ಷಿಸಲ್ಪಟ್ಟಂತಹ ನಮ್ಮ ಸೇನೆಯು ಅನ್ಯವಾಗಿದೆ ಅಥವಾ ಅಪರಿಮಿತವಾಗಿದೆ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟಂತಹ ಪಾಂಡವರ ಸೇನೆಯು ಕೇವಲ ಸೀಮಿತವಾಗಿದೆ ಎಂದು ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೇಳ್ತಾನೆ. ಇಲ್ಲಿ ದುರ್ಯೋಧನನಿಗೆ ತನ್ನ 11 ಅಕ್ಷೋಹಿಣಿ ಸೇನೆಯ ಬಲದ ಬಗ್ಗೆ ಹೆಚ್ಚಿನ ನಂಬಿಕೆ ಇತ್ತು. ಹಾಗಿದ್ದರೂ ಕೂಡ ದುರ್ಯೋಧನ ಭೀಷ್ಮನ ಅಸಾಧಾರಣ ಶಕ್ತಿಯನ್ನು ಅವಲಂಬಿಸಿದ್ದ. ಅದೇ ಸಮಯದಲ್ಲಿ ಪಾಂಡವರ ಸೇನೆಯನ್ನು ಭೀಮ ರಕ್ಷಿಸ್ತಾ ಇದ್ದ. ಇಲ್ಲಿ ದುರ್ಯೋಧನನು ತುಲನಾತ್ಮಕ ಶಕ್ತಿಯ ಅಂದಾಜು ಮಾಡ್ತಾನೆ. ಅಂದರೆ ತನ್ನ ಕೌರವ ಸೇನೆ ಮತ್ತು ಪಾಂಡವರ ಸೇನೆ ಎರಡೂ ಸೈನ್ಯಗಳ ನಡುವೆ ಹೋಲಿಕೆಯನ್ನು ಮಾಡ್ತಾನೆ. ತನ್ನ ಸಶಸ್ತ್ರ ಪಡೆಗಳ ಬಲವನ್ನು ಅಳೆಯಲಾಗದು ಎಂದು ಅವನು ಭಾವಿಸ್ತಾನೆ. ವಿಶೇಷವಾಗಿ ಇಲ್ಲಿ ಅತ್ಯಂತ ಅನುಭವಿ ಸೇನಾಧಿಪತಿಯಾದ ಪಿತಾಮಹ ಭೀಷ್ಮರಿಂದ ದುರ್ಯೋಧನ ಹಾಗೂ ಅವನ ಕೌರವರ ಸೇನೆ ರಕ್ಷಿಸಲ್ಪಟ್ಟಿದೆ. ಮತ್ತೊಂದು ಕಡೆ ಪಾಂಡವರ ಪಡೆಗಳು ಸೀಮಿತವಾಗಿವೆ. ತಮ್ಮಷ್ಟು ಹೆಚ್ಚಿನ ಸೇನಾಶಕ್ತಿ ಅವರ ಬಳಿ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಭೀಷ್ಮನ ಸಮ್ಮುಖದಲ್ಲಿ ಕಡಿಮೆ ಅನುಭವಿ ಸೇನಾಧಿಪತಿಯಾದ ಭೀಮನಿಂದ ಅವರ ಸೇನೆ ರಕ್ಷಿಸಲ್ಪಟ್ಟಿದೆ ಅಂತ ದುರ್ಯೋಧನ ಹೇಳ್ತಾನೆ. ದುರ್ಯೋಧನ ಯಾವಾಗಲೂ ಭೀಮನ ಬಗ್ಗೆ ಅಸೂಯೆ ಪಡ್ತಿದ್ದ. ಯಾಕಂದರೆ ದುರ್ಯೋಧನನಿಗೆ ತಾನು ಭೀಮನಿಂದ ಮಾತ್ರ ಕೊಲ್ಲಲ್ಪಡುತ್ತೇನೆ ಅನ್ನೋ ವಿಷಯ ಸಂಪೂರ್ಣವಾಗಿ ತಿಳಿದಿತ್ತು. ಅದೇ ಸಮಯದಲ್ಲಿ ಭೀಷ್ಮರು ಅತ್ಯಂತ ಶ್ರೇಷ್ಠ ಸೇನಾಧಿಪತಿಯಾಗಿರುವುದರಿಂದ ದುರ್ಯೋಧನ ತನ್ನ ಗೆಲುವಿನ ಬಗ್ಗೆ ತುಸು ಹೆಚ್ಚೇ ವಿಶ್ವಾಸ ಹೊಂದಿರ್ತಾನೆ. ಯುದ್ಧದಿಂದ ವಿಜಯಶಾಲಿಯಾಗಿ ಬರುತ್ತೇನೆ ಎಂಬ ಅವನ ತೀರ್ಮಾನವು ಹೆಚ್ಚಾಗಿ ಖಚಿತವಾಗಿತ್ತು. ಇದನ್ನು ದುರ್ಯೋಧನನ ಓವರ್ ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು ನಾವಿಲ್ಲಿ. ಈ ಶ್ಲೋಕದಲ್ಲಿ ದುರ್ಯೋಧನನ ಮಾತುಗಳು ಅವನ ವಿಜಯದ ಮೇಲಿನ ವಿಶ್ವಾಸದ ಹಿಂದಿನ ತಾರ್ಕಿಕತೆಯನ್ನು ಬಹಿರಂಗಪಡಿಸುತ್ತವೆ. ಇಲ್ಲಿ ದುರ್ಯೋಧನ ಬರೀ ತನ್ನ ಸೈನಿಕರಿಗೆ ಸಂಖ್ಯೆಯನ್ನು ಮಾತ್ರ ಎಣಿಸ್ತಾ ಇಲ್ಲ, ಬದಲಿಗೆ ದುರ್ಯೋಧನ ಪೌರಾಣಿಕ ಯೋಧ ಮತ್ತು ಹಿರಿಯ ರಾಜನೀತಿ ತಜ್ಞ ಭೀಷ್ಮರ ಮೇಲೆ ತನ್ನ ನಂಬಿಕೆಯನ್ನು ಇಡುತ್ತಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ದುರ್ಯೋಧನ ಬಳಸುವ ಸಂಸ್ಕೃತ ಪದ ಅಪರ್ಯಾಪ್ತಂ 2 ಅರ್ಥಗಳನ್ನು ಹೊಂದಿದೆ. ಅಪರ್ಯಾಪ್ತಂ ಎಂಬ ಪದವು ಅಳೆಯಲಾಗದ ಅಥವಾ ಸಾಕಷ್ಟು ಇಲ್ಲದ ಎಂಬ ಈ ರೀತಿಯಾಗಿ 2 ಅರ್ಥವನ್ನು ನೀಡುತ್ತೆ. ದುರ್ಯೋಧನನ ರಾಜಕೀಯ ಉದ್ದೇಶಗಳನ್ನು ಪೂರೈಸುವ ಉದ್ದೇಶಪೂರ್ವಕ ಪದಪ್ರಯೋಗ ಇದಾಗಿರುತ್ತೆ. ಕೌರವರ ಬಲವು ಅಳೆಯಲಾಗದ್ದು ಎಂದು ಸೂಚಿಸುವ ಮೂಲಕ ದುರ್ಯೋಧನ ಭೀಷ್ಮನ ಆತ್ಮವಿಶ್ವಾಸವನ್ನು ಇಲ್ಲಿ ಬಲಪಡಿಸ್ತಾನೆ. ಈಗಾಗಲೇ ಹೇಳಿದಂತೆ ಈ ಶ್ಲೋಕದಲ್ಲಿ ಭೀಷ್ಮ ಮತ್ತು ಭೀಮನ ನಡುವಿನ ದುರ್ಯೋಧನನ ಹೋಲಿಕೆ ವಿಶೇಷವಾಗಿ ಬಹಿರಂಗವಾಗಿದೆ. ಸಂಪೂರ್ಣವಾಗಿ ಸಮರ ದೃಷ್ಟಿಕೋನದಿಂದ ಭೀಮನಿಗಿಂತ ಭೀಷ್ಮನು ಶ್ರೇಷ್ಠ ಕೌಶಲ್ಯ ಮತ್ತು ಅನುಭವವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಭೀಷ್ಮರು ಅಧರ್ಮದ ಬದಿಯಲ್ಲಿ ನಿಂತಿದ್ದರೂ ಸಿಂಹಾಸನಕ್ಕೆ ನಿಷ್ಠೆಯಿಂದ ಇದ್ದ ಕಾರಣ ಇಷ್ಟವಿಲ್ಲದೆ ಇದ್ದರೂ ಹೋರಾಡುವ ಅನಿವಾರ್ಯತೆ ಇತ್ತು. ಆದರೆ ಭೀಮನಿಗೆ ಹಾಗಿರಲಿಲ್ಲ. ಪಾಂಡವರ ಕಾರಣದಿಂದಾಗಿ ಸದಾಚಾರದಲ್ಲಿ, ಧರ್ಮದ ಹಾದಿಯಲ್ಲಿ ಸಂಪೂರ್ಣವಾಗಿ ನಂಬಿಕೆಯನ್ನು ಇಟ್ಟುಕೊಂಡು ಸಂಪೂರ್ಣ ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ಯುದ್ಧದಲ್ಲಿ ಹೋರಾಡಿದ್ದ. ದುರ್ಯೋಧನ ತನ್ನ ಸ್ವಂತ ಅರ್ಹತೆಗಿಂತ ಭೀಷ್ಮರ ಪರಾಕ್ರಮವನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದ. ಈ ಅವಲಂಬನೆಯು ಅವನ ಸ್ಥಾನದಲ್ಲಿ ಮೂಲಭೂತ ದೌರ್ಬಲ್ಯವನ್ನು ಸೃಷ್ಟಿಸುತ್ತೆ. ಈ ಶ್ಲೋಕವನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ ನೋಡೋದಾದರೆ, ಸಾಮರ್ಥ್ಯದ ಸರಿಯಾದ ಮೌಲ್ಯಮಾಪನ ಮಾಡುವುದನ್ನು ನಾವು ಅರಿತುಕೊಳ್ಳಬೇಕು. ದುರ್ಯೋಧನನು ತನ್ನ ಬಲವನ್ನು ಅತಿಯಾಗಿ ಅಂದಾಜು ಮಾಡಿಕೊಂಡು ಎದುರಾಳಿಯ ಶಕ್ತಿಯನ್ನು ಕೇವಲ ಸಂಖ್ಯೆ ಹಾಗೂ ಮೇಲ್ನೋಟಕ್ಕೆ ನಿರ್ಣಯಿಸ್ತಾನೆ. ಜೀವನದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಎದುರಾಳಿಯ ಬಲವನ್ನು ಕಡೆಗಣಿಸದೆ ವಾಸ್ತವಿಕತೆಯ ಅರಿವನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಅನ್ನೋದು ಈ ಶ್ಲೋಕದಿಂದ ನಮಗೆ ಅರ್ಥ ಮಾಡಿಕೊಳ್ಳಬಹುದು. ಬಲವು ಸಂಖ್ಯೆಯಲ್ಲಿಲ್ಲ, ಅದನ್ನು ಮುನ್ನಡೆಸುವವರ ನೈತಿಕತೆ ಮತ್ತು ಶಕ್ತಿಯಲ್ಲಿದೆ. ಭೀಷ್ಮರಂತಹ ಮಹಾನ್ ವ್ಯಕ್ತಿಯ ಬೆಂಬಲವಿದ್ದರೂ ದುರ್ಯೋಧನನ ಅಹಂಕಾರ ಮತ್ತು ಅಧರ್ಮದ ಹಾದಿಯೇ ಅವನನ್ನು ಸೋಲಿನತ್ತ ಕೊಂಡೊಯ್ದಿತ್ತು. ನಮ್ಮ ಜೀವನದ ನಿರ್ಧಾರಗಳು ಮತ್ತು ನಮ್ಮ ಸಹೋದ್ಯೋಗಿಗಳ ಆಯ್ಕೆಯು ಕೇವಲ ಅವರ ಸಾಮರ್ಥ್ಯದ ಮೇಲಲ್ಲದೆ
ಅವರ ಒಳ್ಳೆಯ ಗುಣಗಳ ಮೇಲೂ ಅವಲಂಬಿತವಾಗಿರಬೇಕು ಅನ್ನೋದನ್ನು ಈ ಶ್ಲೋಕ ನಮಗೆ ಈ ರೀತಿಯಾಗಿಯೂ ಸಹ ಅರ್ಥೈಸಿಕೊಡುತ್ತೆ. ನಮ್ಮ ಹತ್ರ ಇರೋ ಸಂಪನ್ಮೂಲಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಆದರೆ ಅತಿಯಾದ ಆತ್ಮವಿಶ್ವಾಸವಾಗಿ ಬದಲಾಗಿ ನಮ್ಮನ್ನು ನಿರ್ಲಕ್ಷ್ಯಕ್ಕೆ ದೂಡಬಾರ್ದು. ಸದಾ ಎಚ್ಚರಿಕೆಯಿಂದ ಮತ್ತು ವಿನಯದಿಂದ ಕಾರ್ಯನಿರ್ವಹಿಸೋದು ಯಶಸ್ಸಿನ ಮೂಲ ಮಂತ್ರ. ಈ ರೀತಿಯಾಗಿ ನಾವು ಈ 3 ಅರ್ಥದಲ್ಲಿ ಈ ಶ್ಲೋಕವನ್ನು ಅರ್ಥೈಸಿಕೊಳ್ಳಬಹುದು. ಸಂಚಿಕೆಯ ಕೊನೆಯಲ್ಲಿ ಇಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಈ ರೀತಿಯಾಗಿದೆ: ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನ್ಯದ ರಕ್ಷಕರು ಎಂದು ಯಾರನ್ನು ಉಲ್ಲೇಖಿಸಿದ್ದಾನೆ? ಆಯ್ಕೆಗಳು ಈ ರೀತಿಯಾಗಿವೆ: ದ್ರೋಣಾಚಾರ್ಯರು, ಕರ್ಣ, ಪಿತಾಮಹ ಭೀಷ್ಮ ಮತ್ತು ಅಶ್ವತ್ಥಾಮ. ಗೀತಾಮೃತ ಸಾರದ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕೃಷ್ಣಂ ವಂದೇ ಜಗದ್ಗುರುಂ.